ಒಂದು ದಿನದ ಮರಿ ಯಾವ ಥರ ಇದೆ ಅಂತ ನೋಡಿ. ಆಕ್ಟಿವ್ ಆಗಿದ್ದು ತನ್ನ ಮೊಟ್ಟೆ ಸಿಪ್ಪೆಗಳನ್ನು ಹೇಗೆ ತಿಂತಾ ಇದ್ದಾವೆ ಅನ್ನೋದನ್ನು ನೋಡಬಹುದು ನೀವು. ಹಾಯ್ ಹಲೋ ನಮಸ್ಕಾರ, ಅಜಯ್ ನಾಟಿ ಕೋಳಿ ಫಾರ್ಮ್ಗೆ ಸ್ವಾಗತ. ಇವತ್ತಿಗೆ ಕಾವಿ ಕೂರಿಸಿ 21 ಡೇಸ್ ಕಂಪ್ಲೀಟ್ ಆಗಿದೆ. ನೋಡೋಣ ಬನ್ನಿ ಯಾವ ಥರ ಮರಿ ಮಾಡಿದೆ ನೋಡಿ. ಒಂದು ದಿನದ ಮರಿ ಯಾವ ಥರ ಇದೆ ಅನ್ನೋದನ್ನ ನೋಡಿ. ನೋಡ್ತಾ ಇದ್ದೀರಾ ನೀವು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ. ಹಾಗೆ ಇಲ್ಲೂ ಕೂಡ ಮರಿ ಮಾಡಿದೆ. ನೋಡೋಣ ಈ ಕೋಳಿ ಎಷ್ಟು ಮರಿಗಳನ್ನು ಮಾಡಿದೆ ಅಂತ ನೋಡಿ. ಕೌಂಟ್ ಮಾಡಿ 1 2 3 4 ಮರಿಗಳನ್ನು ಮಾಡಿದೆ ಕೋಳಿ. ಇನ್ನೂ ಮಾಡ್ತಾ ಇದೆ ಮರಿನ. ಹಾಗೆಯೇ ಇಲ್ಲೊಂದು ಕೋಳಿ ಇದೆ, ಇಲ್ಲೂ ಸಹ ಮರಿ ಮಾಡಿದೆ. ಒಟ್ಟು ಇವತ್ತು 3 ಕೋಳಿಗಳನ್ನು ಕಾವಿಂದ ಇಳಿಸ್ತಾ ಇದ್ದೀವಿ. ನೋಡ್ಬೋದು ನೀವು ಹೇಗೆ ಒಂದು ದಿನದ ಮರಿಗಳು ಆ್ಯಕ್ಟಿವ್ ಆಗಿದ್ದು ತನ್ನ ಮೊಟ್ಟೆ ಸಿಪ್ಪೆಗಳನ್ನು ಹೇಗೆ ತಿಂತಾ ಇದ್ದೇವೆ ಅನ್ನೋದನ್ನು ನೋಡಬಹುದು ನೀವು. ನೋಡಿ ಹೇಗೆ ಮುಟ್ಟೋಕೆ ಹೋದರೆ ಹೇಗೆ ಕಿರ್ಚುತ್ತೆ ಅನ್ನೋದನ್ನು ನೋಡ್ಬೋದು. ಈ 3 ಕೋಳಿಗಳಲ್ಲಿ ನಾವು 2 ಕೋಳಿನ ಹೊರಗಡೆ ಬಿಡ್ತೀವಿ, 1 ಕೋಳಿನ ಮಾತ್ರ ಮರಿಗಳ ಜೊತೆ ಬಿಡ್ತೀವಿ ಬ್ರೂಡಿಂಗ್ಗೋಸ್ಕರ. ಯಾಕೆ ಹೀಗೆ ಮಾಡ್ತೀವಿ ಅಂತ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಎಲ್ಲ 3 ಬುಟ್ಟಿಗಳಲ್ಲಿ ಇರುವಂತಹ ಕೋಳಿಗಳನ್ನು ನಾವು ಒಂದು ಬುಟ್ಟಿಗೆ ಬಿಟ್ಕೊತಾ ಇದ್ದೀವಿ. ಈಗ ಇವುಗಳನ್ನು ನಾವು ಸೆಟಪ್ ಮಾಡಿರುವಂತಹ ಜಾಗಕ್ಕೆ ಬಿಡೋಣ ಬನ್ನಿ. ಹಾಗೆ ಬಿಟ್ಟು ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡೋಣ. ಎಣಿಸಿ ಹಾಗೆಯೇ ನೀವು ಜೊತೆ. 1 2 3 4 5 6 7 ಒಟ್ಟು 37 ಮರಿಗಳಿದ್ದಾವೆ ಇಲ್ಲಿ. ನಾನು ಆಗಲೇ ಹೇಳ್ದಂಗೆ ಈಗ ಒಂದು ತಾಯಿ ಕೋಳಿನ ಇದ್ರ ಜೊತೆ ಬಿಡ್ತಾ ಇದ್ದೀವಿ. ಒಟ್ಟಾರೆ 3 ಕೋಳಿಯಿಂದ 37 ಮರಿಗಳನ್ನು ಮಾಡಿದೆ. ಇದನ್ನೆಲ್ಲನೂ ಒಂದೇ ತಾಯಿ ಕೋಳಿ ಹತ್ರ ನಾವು ಬಿಟ್ಟಿದ್ದೀವಿ. ನೋಡಿ ಮರಿಗಳು ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿವೆ. ನಾವು ಮರಿಗಳನ್ನ ತಾಯಿ ಕೋಳಿ ಜೊತೆ ಬಿಟ್ಟು ಮೇಯಿಸೋದ್ರಿಂದ ಏನು ಉಪಯೋಗ ಅಂತ ನೀವೇ ನೋಡ್ಬೋದು. ನೋಡಿ ಈಗ ತಾಯಿ ಕೋಳಿ ತನ್ನ ಮರಿಗಳನ್ನು ಹೇಗೆ ಕರೀತಾ ಇದೆ ಅಂತ ಫುಡ್ ತಿನ್ನಿಸೋಕ್ಕೆ. ಈ ರೀತಿ ನ್ಯಾಚುರಲ್ ಆಗಿ ಮರಿ ಮಾಡಿಸಿರೋಂತಹ ಪ್ಯೂರ್ ನಾಟಿ ಕೋಳಿ ಮರಿಗಳು, ಕೋಳಿಗಳು ಹಾಗೂ ಮೊಟ್ಟೆಗಳು ಬೇಕಿದ್ದರೆ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇರೋಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಈಗ ತಾನೇ ಇಳಿಸಿದಂತಹ ಮರಿಗಳಿಗೆ ನಾವು ಅರಿಶಿಣದ ನೀರನ್ನ ಕೊಡ್ತಾ ಇದ್ದೀವಿ. ನಾವು ಅರಿಶಿಣದ ನೀರನ್ನೇ ಯಾಕೆ ಕೊಡ್ತಾ ಇದ್ದೀವಿ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.